ನಮಸ್ತೆ ವೀಕ್ಷಕರೇ. ನಗರದ ಪ್ರಮುಖ ವಾಣಿಜ್ಯ ಕೇಂದ್ರದಲ್ಲಿರುವ ಐಶ್ವರ್ಯ ಫೋರ್ಟ್ ಹೋಟೆಲ್ ಮುಂದೆ ಹೊಳೆ ಚರಂಡಿ ಪದೇ ಪದೇ ಬ್ಲಾಕ್ ಆಗಿ ಮಲಿನ ನೀರು ರಸ್ತೆ ಮೇಲೆ ಹರಿಯುತ್ತಿರುವುದು ಸ್ಥಳೀಯರು ಹಾಗೂ ವ್ಯಾಪಾರಿಗಳ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. 2 ದಿನಕ್ಕೊಮ್ಮೆ ಹೊಳೆ ಚರಂಡಿ ಉಕ್ಕಿ ಹೊರಬರುತ್ತಿದ್ದು ದುರ್ವಾಸನೆ ಮತ್ತು ಗಲೀಜಿನಿಂದ ಪರಿಸರ ಅಸ್ವಚ್ಛವಾಗುತ್ತಿದೆ. ಸ್ಥಳೀಯರ ಪ್ರಕಾರ ಸಮಸ್ಯೆ ಹಲವು ತಿಂಗಳಿಂದ ಮುಂದುವರಿದಿದೆ. ನಗರಸಭೆಗೆ ಮೌಖಿಕ ಹಾಗೂ ಲಿಖಿತ ದೂರುಗಳನ್ನು ನೀಡಿದರೂ ತಾತ್ಕಾಲಿಕವಾಗಿ ಜೆಟ್ಟಿಂಗ್ ಯಂತ್ರದ ಮೂಲಕ ಸ್ವಚ್ಛತೆ ಮಾಡಿ ತೆರಳುವುದನ್ನು ಹೊರತುಪಡಿಸಿ ಶಾಶ್ವತ ಪರಿಹಾರಕ್ಕೆ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಆರೋಪಿಸಿದ್ದಾರೆ. ಆರೋಗ್ಯದ ಆತಂಕ. ಹೊಳೆಚರಂಡಿ ನೀರು ರಸ್ತೆ ಮೇಲೆ ಹರಿಯುತ್ತಿರುವುದರಿಂದ ಡೆಂಗ್ಯೂ, ಮಲೇರಿಯಾ ಸೇರಿದಂತೆ ಸಾಂಕ್ರಾಮಿಕ ರೋಗಗಳ ಭೀತಿ ಹೆಚ್ಚಾಗಿದೆ. ಹೋಟೆಲ್ ಎದುರು ಈ ಸ್ಥಿತಿ ಇರುವುದರಿಂದ ಪ್ರವಾಸಿಗರು, ಗ್ರಾಹಕರು ಹಾಗೂ ಸ್ಥಳೀಯ ನಿವಾಸಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ. ನಗರದ ಪ್ರತಿಷ್ಠಿತ ಪ್ರದೇಶದಲ್ಲೇ ಈ ಪರಿಸ್ಥಿತಿ ಇದ್ದರೆ ಇತರೆ ಪ್ರದೇಶಗಳ ಸ್ಥಿತಿ ಹೇಗಿರಬಹುದು ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ವಿಐಪಿ ಭೇಟಿ, ಆದರೂ ಪರಿಹಾರ ಇಲ್ಲ. ಈ ಪ್ರತಿಷ್ಠಿತ ಹೋಟೆಲ್ನಲ್ಲಿ ರಾಜಕಾರಣಿಗಳು, ಅಧಿಕಾರಿಗಳು ಹಾಗೂ ವಿವಿಧ ಕ್ಷೇತ್ರಗಳ ವಿಐಪಿಗಳು ಆಗಾಗ್ಗೆ ಊಟ ಹಾಗೂ ವಾಸ್ತವ್ಯಕ್ಕಾಗಿ ಭೇಟಿ ನೀಡುತ್ತಾರೆ. ಆದರೆ ಹೋಟೆಲ್ ಮುಂಭಾಗದಲ್ಲೇ ಗಂಭೀರ ಒಳಚರಂಡಿ ಸಮಸ್ಯೆ ಇದ್ದರೂ ಅದನ್ನು ಶಾಶ್ವತವಾಗಿ ಬಗೆಹರಿಸಲು ನಗರಸಭೆ ಮುಂದಾಗದಿರುವುದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ವಿಐಪಿಗಳು ಬರುವ ಸ್ಥಳದಲ್ಲೇ ಈ ಪರಿಸ್ಥಿತಿ ಇದ್ದರೆ ಸಾಮಾನ್ಯ ಜನರ ಸಮಸ್ಯೆಗಳನ್ನು ಯಾರು ಕೇಳುತ್ತಾರೆ ಎಂದು ಸ್ಥಳೀಯರು ಪ್ರಶ್ನಿಸಿದ್ದಾರೆ. ಪ್ರಮುಖ ಪ್ರಶ್ನೆಗಳು: ಒಳಚರಂಡಿ ಪದೇ ಪದೇ ಬ್ಲಾಕ್ ಆಗಲು ಮೂಲ ಕಾರಣವೇನು? ಕಳೆದ 6 ತಿಂಗಳಲ್ಲಿ ಇಲ್ಲಿ ಎಷ್ಟು ಬಾರಿ ಕ್ಲೀನಿಂಗ್ ನಡೆಸಲಾಗಿದೆ? ಶಾಶ್ವತ ಪರಿಹಾರಕ್ಕಾಗಿ ಹೊಸ ಪೈಪ್ಲೈನ್ ಅಥವಾ ಮರುನಿರ್ಮಾಣ ಯೋಜನೆ ಇದೆಯೇ? ನಿರ್ವಹಣೆಗೆ ಮೀಸಲಾದ ಅನುದಾನ ಎಷ್ಟು? ಅದರ ಬಳಕೆ ವಿವರವೇನು? ಸಾರ್ವಜನಿಕರ ಎಚ್ಚರಿಕೆ: ತಾತ್ಕಾಲಿಕ ಪರಿಹಾರಗಳ ಬದಲು ಶಾಶ್ವತ ಕ್ರಮ ಕೈಗೊಂಡು ಒಳಚರಂಡಿ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಮರುಪರಿಶೀಲಿಸಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ಸಮಸ್ಯೆಗೆ ಅಂತಿಮ ಪರಿಹಾರ ಒದಗಿಸಬೇಕು ಎಂದು ನಿವಾಸಿಗಳು ಆಗ್ರಹಿಸಿದ್ದಾರೆ. ಅಧಿಕಾರಿಗಳ ಮೌನ ಮತ್ತು ನಿರ್ಲಕ್ಷ್ಯ ಮುಂದುವರಿದರೆ ಸಾರ್ವಜನಿಕರು ಹೋರಾಟದ ಮಾರ್ಗವನ್ನು ಹಿಡಿಯಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ನಗರಸಭೆ ಈ ಬಾರಿ ಜನರ ಆಕ್ರೋಶಕ್ಕೆ ಸ್ಪಂದಿಸಿ ತ್ವರಿತ ಕ್ರಮ ಕೈಗೊಳ್ಳುತ್ತದೆಯೋ ಎಂಬುದು ಕಾದು ನೋಡಬೇಕಾಗಿದೆ. ನನ್ನ ಹೆಸರು ಯೋಗಿ ಅಂತ, ಐಶ್ವರ್ಯ ಫೋರ್ಟಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಇಲ್ಲಿ ನಮ್ಮದು VP ಎಕ್ಸ್ಟೆನ್ಷನ್ ರೋಡಲ್ಲಿ ಏನಿದೆ ಈ ಒಳಚರಂಡಿ ವಾರದಲ್ಲಿ 4 ದಿವಸ ಈ ಥರ ಬ್ಲಾಕ್ ಆಗಿಬಿಟ್ಟು ಈಗ ನೀರು, ಕೊಳಚೆ ನೀರು ರೋಡ್ ಮೇಲೆ ಹರ್ಕೊಂಡು ಹೋಗ್ತಾ ಇರುತ್ತೆ. ಜನಸಾಮಾನ್ಯರಿಗೆ ಮತ್ತು ಪಾದಚಾರಿಗಳಿಗೆ ಅದರ ಸ್ಮೆಲ್ಲು ಮತ್ತು ಆ ನೀರಿದ್ದು ಅಲ್ಲಿ ಏನಿರುತ್ತೆ ಜಿಡ್ಡಿನಂಶ, ಅದರಿಂದ ವಾಹನ ಸವಾರರಿಗೂ ಸಹ ತೊಂದರೆ ಆಗುತ್ತೆ, ಬೀಳ್ತಾ ಇರ್ತಾರೆ. ಹಾಗಾಗಿ ಅದಕ್ಕೊಂದು ಏನಾದೊಂದು ಪರ್ಮನೆಂಟ್ ನೀವು ವ್ಯವಸ್ಥೆ ಇನ್ನೂವರೆಗೂ ಸಿಗಲಿಲ್ಲ. ಲೆಟರ್ ಎಲ್ಲ ಕೊಟ್ಟಿದ್ದೀವಿ, ಎಲ್ಲ ಕಡೆ DC ಅವ್ರಿಗೆ ಕೊಟ್ಟಿದ್ದೀವಿ, ಪೌರ ಆಯುಕ್ತರಿಗೆ ಕೊಟ್ಟಿದ್ದೀವಿ. ಬಟ್ ಅದ್ರದ್ದು ಇನ್ನೂ ಸಹ ಏನಂತ ಪ್ರಗತಿ ಕಾಣ್ತಾ ಇಲ್ಲ ಕೆಲಸದಲ್ಲಿ. ಬಟ್ ನಾವು ಡೈಲಿ ಅವ್ರಿಗೆ ನಗರಸಭೆಯವ್ರಿಗೆ ಕಾಲ್ ಮಾಡ್ತೀವಿ. ಅವರು ಲಾರಿ ಇವತ್ತಿದೆ, ನಾಳೆ ಇದೆ, ಬರ್ತಾರೆ ಹೇಳ್ತಾರೆ. ಬಟ್ ಪರ್ಮನೆಂಟ್ ಸೊಲ್ಯೂಷನ್ ಇನ್ನೂವರೆಗೂ ಸಿಕ್ಕಿಲ್ಲ. ಪರ್ಮನೆಂಟ್ ಸೊಲ್ಯೂಷನ್ ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನೀವು ಯಾವ ರೀತಿ ಕಸ್ಟಮರ್ಸಿಂದ ನೋವು ಅನುಭವ? ಅಲ್ಲ, ಕಸ್ಟಮರ್ಸ್ ಡೈಲಿ ಇದನ್ನು ತಿಳ್ಕೊಂಡೆ ಒಳಗಡೆ ಬಂದು ಹೇಳಿ ಹೋಗ್ತಾರೆ, ಏನು ರೀ ನಿಮ್ಮ ಹೋಟ್ಲ್ ಮುಂದೆ. ಅವ್ರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇದು ನಮ್ಮದು ಹೋಟ್ಲ್ದಲ್ಲ. ಚರಂಡಿ ವ್ಯವಸ್ಥೆ ನಮ್ಮ ಹೋಟ್ಲ್ ಎದುರುಗಡೆಯಿಂದ ಹೋಗ್ತಾ ಇರೋದ್ರಿಂದ ಅದು ನಮ್ಮ ಹೋಟ್ಲಿಗೆ ಬರೋ ಕಸ್ಟಮರ್ಸ್ ಹೇಳ್ತಾರೆ ಹರ್ಕೊಂಡು ಹೋಗ್ತಾ ಇದಲ್ಲ, ಏನಾದರೂ ಕಂಪ್ಲೀಟ್ ಸೊಲ್ಯೂಷನ್ ಕೊಡಿ ಅದಕ್ಕಂತ. ಬಟ್ ಇನ್ನೂವರೆಗೂ ಯಾವ ಕಡೆಯಿಂದನೂ ಸ್ಪಂದಿಸಿಲ್ಲ ಸರ್, ಯಾರೂ ಸಹ. ವರದಿ ಪ್ರೇಮ್. ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ, ಸುದ್ದಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಲು ಮರೆಯದಿರಿ. ಸಿ ಟೌನ್ ನ್ಯೂಸ್. ಧನ್ಯವಾದಗಳು.